ನೋಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಸ್ನೇಹಿತರೆ, ತುಂಬ ಖುಷಿ ಆಗ್ತಾ ಇದೆ ಕ್ವಶನ್ ಪೇಪರ್ ನೋಡಿದಾಗ. ಕ್ವಶನ್ ಪೇಪರ್ ವಾಸ್ ವೆರಿ 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 ಈಸಿ. ಬಿಸ್ನೆಸ್ ಸ್ಟಡಿ ಸೆಕೆಂಡ್ PUC 2025 ಆ್ಯನ್ಯುವಲ್ ಎಕ್ಸಾಮ್ ಇನ್ನೇನು ಮುಗಿದದ. ಸೊ ಕ್ವಶನ್ ಪೇಪರ್ ಬಹಳನ ಈಸಿ ಬಂದದ. ನೋಡಿದ ಪ್ರಕಾರ ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, 4 ಮಾರ್ಕ್ಸ್ 8 ಮಾರ್ಕ್ಸ್. ಹೋದ್ಸಲ ಏನಾಗಿತ್ತಪ್ಪ ಅಂದರೆ ಮಲ್ಟಿಪಲ್ನಲ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ಒಂದಿಷ್ಟು ಕ್ವಶನ್ಗಳನ್ನು ಟ್ವಿಸ್ಟ್ ಮಾಡಿದ್ರು. ಬಟ್ ಈ ಸಲ ಯಾವುದೇ ಟ್ವಿಸ್ಟ್ ಕ್ವಶನ್ಸ್ಗಳಿಲ್ಲ, ಎಲ್ಲವೂ ಕೂಡ ಡೈರೆಕ್ಟ್ ಕ್ವಶನ್ಸ್ ಅದಾವು. ಸೊ ಹಾಗಾಗಿ ಎಕ್ಸಾಮ್ ಒಳ್ಳೇದಾಯಿತು ಅಂತ ಭಾವಿಸ್ತೀನಿ. ಸೊ ಈಗೇನು ಮಾಡ್ತಾ ಇದ್ದೀನಿ, ಯಾವ್ಯಾವ ಕ್ವಶನ್ಸ್ಗಳನ್ನು ನಾವು ಕೊಟ್ಟಿರೋ ಚಾನಲಿಂದ ಕ್ವಶನ್ಸ್ಗಳು ಬಂದನೋ ಇಲ್ಲೋ ಅಂತೇಳಿ ಕ್ರಾಸ್ ವೆರಿಫೈ ಮಾಡ್ತೀನಿ. ಬಿಕಾಸ್ ಭಾಳಷ್ಟು ಜನ ಕೇಳ್ತಾರೆ ನಮಗೆ, ಸರ್ ನೀವು ಕೊಟ್ಟಿರುವಂತಹ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರ್ತಾವ ಅಂತೇಳಿ. ಸೊ ನಾವು ಕೊಟ್ಟಿರುವಂತಹ ಕ್ವಶನ್ಸ್ ಎಷ್ಟು ಎಕ್ಸಾಮ್ಗೆ ಬಂದು ಅಂತೇಳಿ ಈ ಸೆಷನ್ ನೋಡೋಣ. ಕೀ ಆನ್ಸರ್ಸ್ ಕೂಡ ನಾನು ಸದ್ಯದಲ್ಲೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ ಎರಡೂ ಕೀ ಆನ್ಸರ್ಸ್ಗಳನ್ನು ಕೂಡ ಮಾಡಿ ಹಾಕ್ತೀನಿ. ಸೊ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಕ್ವಶನ್ ಕಾಣ್ತಾ ಇದೆ. ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿತ್ತಪ್ಪ ಅಂದ್ರೆ ನಿರ್ವಹಣೆ ಸಾಮಾಜಿಕ ಉದ್ದೇಶ. ನಾನು ಒಂದು ಕ್ವಶನ್ ಕೊಟ್ಟಿದ್ದೀನಿ, ಸಂಘಟನಾತ್ಮಕ ಉದ್ದೇಶ ಓದ್ರಿ, ಅಸ್ತಿತ್ವ, ಲಾಭ, ಬೆಳವಣಿಗೆ ಅಂತೇಳಿ. ಸೊ ಲಾಭ, ಅಸ್ತಿತ್ವ ಮತ್ತು ಬೆಳವಣಿಗೆ ಮೂರು ಅದ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವ್ದಾಗ್ತದೆ, ಡಿ ಆಗ್ತದೆ. ಸೊ ಇದು ಕೂಡ ನಾವು ಕೊಟ್ಟಿರುವಂತಹ ಕ್ವಶನ್. ಸೊ 1 ಮಾರ್ಕ್ ಇದು ನಮ್ಮ ಕಡೆಯಿಂದ ಬಂದಿರುವಂಥದ್ದು. ನೇಮಕಾತಿ ಆಂತರಿಕ ಮೂಲ, ಬಾಹ್ಯ ಮೂಲ ಓದ್ಕೊಳ್ರಿ ಅಂತ ಹೇಳಿದ್ನಿ. ನೇಮಕಾತಿ ಬಾಹ್ಯ ಮೂಲ ಓದ್ಕೊಂತ ಹೇಳಿದ್ನಿ. ಆಂತರಿಕ ಮೂಲ 2 ಬರ್ತಾವೆ, ವರ್ಗಾವಣೆ ಮತ್ತು ಬಡ್ತಿ. ಸೊ ಅದು ಕೂಡ ಬಂದದ. ಸೊ 2. ಆಮೇಲೆ H. ಮ್ಯಾಸ್ಲೋರ್ ಅವರ, ಈಗ 4 ಮಾರ್ಕ್ಸ್ ಕ್ಯಾಟಗರಿ ಹೇಳಬೇಕಂತಾದ್ರೆ 4 ಮಾರ್ಕ್ಸ್ ಕ್ಯಾಟಗರಿ ಹೇಳಬೇಕಾದ್ರೆ ಹೇಳಿದ್ದೀನಿ ನಾನು, H. ಮ್ಯಾಸ್ಲೋರ್ ಅವರ ಅಗತ್ಯತಾ ವರ್ಗ ಶ್ರೇಣಿಯ 2 ಅಗತ್ಯತೆಗಳನ್ನು ಓದ್ರಿ ಅಂತೇಳಿ. ಸೊ H. ಮ್ಯಾಸ್ಲೋ ಕೂಡ ವೆರಿ ಈಸಿ. ನಿಯಂತ್ರಿಸುವಿಕೆಯ ಹಂತಗಳನ್ನು ಓದ್ರಿ ಅಂತ 4 ಮಾರ್ಕ್ಸ್ ಹೇಳಿದ್ನಿ. ಅದನ್ನ 1 ಮಾರ್ಕ್ಸ್ ಇಲ್ಲಿ ಕೇಳಿದಾರೆ ಅವರು, 4ನೇ ಕ್ವಶನ್. ಆಮೇಲೆ ಇದು ಚರಾಸ್ತಿ, ವೆರಿ ವೆರಿ ಸಿಂಪಲ್, ಕರೆಂಟ್ ಅಸೆಟ್ಗೆ ಯಾವ್ದು ಎಕ್ಸಾಂಪಲ್ ಅಂತೇಳಿ. ಅದಾದ ನಂತರ ಡೈರೆಕ್ಟ್ಲಿ ನಾನು 2 ಮಾರ್ಕ್ಸ್ ಕ್ಯಾಟಗರಿಗೆ ಬರ್ತೀನಿ, 1 ಮಾರ್ಕ್ ಕ್ಯಾಟಗರಿಗೆ ಬರ್ತೀನಿ. ಸಾಮಾನ್ಯ ನಿರ್ವಹಣೆ ಪಿತಾಮಹ ಯಾರು ಅಂತೇಳಿ ಕೂಡ ನಿನ್ನೆ ಚರ್ಚೆ ಮಾಡಿದ್ವಿ. ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ಸೊ 5 ಮಾರ್ಕ್ಸ್ ಐತಿ ಇಲ್ಲಿಗೆ ನಾವು ಕೊಟ್ಟಿರೋದು. ಆಮೇಲೆ ಮತ್ತೊಂದು 16ನೇ ಕ್ವಶನ್, ಜಿಲ್ಲಾ ಬಳಕೆದಾರರು ಮತ್ತು ಆಮೇಲೆ ರಾಷ್ಟ್ರ ಬಳಕೆದಾರರ ಆಯೋಗದಲ್ಲಿ ಎಷ್ಟು ಮಿತಿಯದ ಓದ್ರಿ ಅಂತ ಕೂಡ ನಾನು ನಿನ್ನೆ ಸೆಷನ್ಸ್ಗಳಲ್ಲಿ ಹೇಳಿದ್ನಿ. ಸೊ ಇದು ಕೂಡ ನಾವು ಕೊಟ್ಟಿರುವಂತಹ ಒಂದು ಕ್ವಶನ್ ಆಗಿರ್ತದೆ. ಆಮೇಲೆ 18ನೇ ಕ್ವಶನ್ ನೋಡ್ಬೋದು ಇಲ್ಲಿ, ಶ್ರೇಣೀಕೃತ ಸರಪಳಿ ಎಂದರೆ ಏನು ಅಂತ ಓದ್ರಿ ಅಂತೇಳಿ ನಿನ್ನೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀನಿ ನಾನು. ಅದಾದ ನಂತರ 19ನೇ ಕ್ವಶನ್ ಇಂಡೈರೆಕ್ಟ್ ಕ್ವಶನ್, ಹಾಟ್ಸ್ ಕ್ವಶನ್ ಅದ, ಅದನ್ನು ಆಮೇಲೆ ಚರ್ಚೆ ಮಾಡೋಣ. ಕೀ ಆನ್ಸರ್ಸ್ ಮಾಡಿ ಹಾಕ್ತೀನಿ ನಾನು. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ತಳತಳಾಂತರದಿಂದ ಬಂದಿರುವಂತಹ ಒಂದು ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ನಿ. ಅದು ಕೂಡ ಇಲ್ಲಿ ಕಾಣ್ತಾ ಇದೆ. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿದಾಗ ಯಾರ ವ್ಯಾಖ್ಯಾನ ಕೊಟ್ಟರು ಅನ್ನೋದನ್ನ ಬರೀಬೇಕು. ಸೊ 2 ಅಂಕಗಳ ಪ್ರಶ್ನೆಯಲ್ಲಿ ಕಾಣ್ತಾ ಇದೆ. ಅದಾದ ನಂತರ ನಾಯಕತ್ವದ ಶೈಲಿ ಕೂಡ ಓದ್ರಿ ಅಂತ ಹೇಳಿದ್ನಿ. ಎಸ್, ನಾಯಕತ್ವದ ಶೈಲಿ, ಪ್ರಜಾಪ್ರಭುತ್ವವಾದಿ, ಮುಕ್ತ ನೀತಿವಾದಿ, ಇದು ಕೂಡ ಇಲ್ಲಿ ಕಾಣ್ತಾ ಇದೆ. ಆಮೇಲೆ ನಿಯಂತ್ರಿಸುವಿಕೆಯ 3 ಕಾನ್ಸೆಪ್ಟ್ಸ್ಗಳನ್ನ ಓದ್ರಿ ಅಂತ ಹೇಳಿದ್ನಿ. ಬಿಕಾಸ್ ಒಂದು ಕಡೆ ಹಂತ, ಒಂದು ಕಡೆ ಲಿಮಿಟೇಷನ್ಸ್, ಮಿತಿಗಳು, ಒಂದು ಕಡೆ ಪ್ರಾಮುಖ್ಯತೆ, ಇವು ಬರಬಹುದು ಅಂತೇಳಿ. ಸೊ ಇದು ಕೂಡ ಅದ. ಅದಾದ ನಂತರ ಬಂಡವಾಳ ಮುಂಗಡ ಪತ್ರ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶಗಳು. ಎಸ್, ಡೆಫಿನೆಟ್ಲಿ ಇದನ್ನು ಕೂಡ 4 ಮಾರ್ಕ್ಸ್ಗೆ ಓದ್ರಿ ಅಂತ ಹೇಳಿದ್ನಿ. ಕೆಲವೊಂದು ಸಲ 4 ಮಾರ್ಕ್ಸ್ಗೆ ಓದಂತ ಹೇಳಿದ್ದು 2 ಮಾರ್ಕ್ಸ್ ಬರ್ಬೋದು, 8 ಮಾರ್ಕ್ಸ್ಗೆ ಓದಂತ ಹೇಳಿದ್ದು 4 ಮಾರ್ಕ್ಸ್ಗೂ ಬರ್ಬೋದು. ಸೊ ವೆರಿ ವೆರಿ ಈಸಿ ಕ್ವಶನ್ ಪೇಪರ್ ಇದು. ಬಹಳನೇ ಖುಷಿ ಆಯಿತು ನನಗೆ ಕ್ವಶನ್ ಪೇಪರ್ ನೋಡಿದಾಗ. ವೆರಿ ಈಸಿ ಆದ ಕ್ವಶನ್ ಪೇಪರ್. ಬಂಡವಾಳ ಮುಂಗಡ ಪತ್ರ ನಿರ್ಣಯ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು 4 ಮಾರ್ಕ್ಸಲ್ಲಿ ಓದ್ರಿ ಅಂತ ಹೇಳಿದ್ನಿ. ಅದಾದ ನಂತರ ದೀರ್ಘ ಬಾಳಿಕೆಯ ಉತ್ಪನ್ನಗಳಿಗೆ 2 ಉದಾಹರಣೆ, ಅದನ್ನು ಕೂಡ ನಾವು ಉದಾಹರಣೆಗಳನ್ನು ಓದ್ರಿ ಅಂತ ಹೇಳಿದ್ನಿ. ಗ್ರಾಹಕ ಉತ್ಪನ್ನ, ಖರೀದಿ ಪ್ರಧಾನ ಉತ್ಪನ್ನ, ಕೈಗಾರಿಕಾ ಉತ್ಪನ್ನ, ಆಮೇಲೆ ಈ ದೀರ್ಘ ಬಾಳಿಕೆ ಬಾರದ ಉತ್ಪನ್ನಗಳಿಗೆ ಉದಾಹರಣೆಯನ್ನು ನೋಡ್ಕೊಂಡು ಹೋಗ್ರಿ ಅಂತ ನಾನು ಹೇಳಿದ್ನಿ. ಅದು ಕೂಡ ಇಲ್ಲಿ ಕ್ವಶನ್ ಅದ. ಸೊ ಹಾಗಾಗಿ 2 ಮಾರ್ಕ್ಸಿನ 1, ಆಮೇಲೆ ಬಂಡವಾಳ ಮುಂಗಡ ಪತ್ರ 2, ನಿಯಂತ್ರಿಸುವಿಕೆ 3, ಶೈಲಿ 4, ಅದಾದ ನಂತರ ಸಂಘಟಿಸುವಿಕೆ 5. ಸೊ 5ರಿಂದ 6 ಕ್ವಶನ್ಸ್ಗಳು ನಾವು ಕೊಟ್ಟಿರೋದು ಬರ್ತಾ ಇದೆ. ಇನ್ನು 4 ಮಾರ್ಕ್ಸ್ ಕ್ಯಾಟಗರಿಗೆ ಬಂದರೆ ಎಸ್, FW ಟೇಲರ್ ಮತ್ತು ಹೆನ್ರಿ ಫ್ಯೂಯಲ್ 2 ಪ್ರಿನ್ಸಿಪಲ್ಸ್ಗಳನ್ನು ಓದಿ, ತತ್ವಗಳನ್ನು ಓದ್ರಿ ಅಂತ ಹೇಳಿದ್ನಿ. FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ಕೇಳ್ತಾ ಇದ್ದಾರೆ. ವೆರಿ ವೆರಿ ಫೇಮಸ್, ಇಂಪಾರ್ಟೆಂಟ್, ಸಿಂಪಲ್ ಕ್ವಶನ್ ಇದು. ಸೊ ಇದು ನಾವು ಕೊಟ್ಟಿದ್ದೀವಿ. ಸೊ 1 ಆಯ್ತು ಇಲ್ಲಿ. ಅದಾದ ನಂತರ ವ್ಯವಹಾರ ಪರಿಸರದೇ ಎಲ್ಲಾನು ಓದ್ರಿ ಅಂತ ಹೇಳಿದ್ನಿ. ವ್ಯವಹಾರ ಪರಿಸರದ ಆಯಾಮಗಳು, ವ್ಯವಹಾರ ಪರಿಸರ ಲಕ್ಷಣ ಮತ್ತು ವ್ಯವಹಾರ ಪರಿಸರ ಪ್ರಾಮುಖ್ಯತೆ, 3 ಕಾನ್ಸೆಪ್ಟ್ ಅದಾವ. 3ರಾಗಿಂದನೇ 2 ಕ್ವಶನ್ ಬರ್ತದೆ. ಒಂದು ಹಾಟ್ಸ್ ಕ್ವಶನ್, ಆಯಾಮಗಳು ಬರ್ತಾವೆ, ಲಕ್ಷಣ ಅಥವಾ ಪ್ರಾಮುಖ್ಯತೆ 2ರ ಒಂದು ಬರಬೇಕು. ಸೊ ಪ್ರಾಮುಖ್ಯತೆ ಬಂದದ. ವೆರಿ ವೆರಿ ಸಿಂಪಲ್ ಕ್ವಶನ್ ಇದು ಕೂಡ. ಅದಾದ ನಂತರ 2 ಕ್ವಶನ್ ಇಲ್ಲಿ ಅದ ನೋಡ್ರಿ. ಅದಾದ ನಂತರ ಆಯಾಮಗಳು, ಇದನ್ನ ನಾವು ಹಾಟ್ಸ್ ಓದ್ರ ಅಂತ ಹೇಳಿದ್ನಿ. ಇದ್ರ ಕೀ ಆನ್ಸರ್ ಮಾಡಿ ಹಾಕ್ತೀನಿ ನಾನು. ಆಮೇಲೆ ಯೋಜಿಸುವಿಕೆಯ ಲಕ್ಷಣ, ಎಸ್ ಡೆಫಿನೆಟ್ಲಿ ಯೋಜಿಸುವಿಕೆ ಲಕ್ಷಣಗಳನ್ನು ಕೂಡ ಓದ್ರಿ ಅಂತ ಹೇಳಿದ್ನಿ. ಇದು ಕೂಡ ಬಂದದ. 4 ಕ್ವಶನ್ಸ್ ಸ್ಟ್ರೇಟ್ ಅವೇ ಸ್ಟಾರ್ಟಿಂಗ್ 4 ಕ್ವಶನ್ಸ್ ನಾವು ಹೇಳಿರೋ ಕ್ವಶನ್ಸ್ಗಳೇ ಅದಾವ ಇಲ್ಲಿ.
ಕಾರ್ಯನಿರತ ಮತ್ತು ಕಾರ್ಯೇತರ ತರಬೇತಿಯ ವಿಧಾನಗಳನ್ನು 8 ಮಾರ್ಕ್ಸ್ಗೆ ಓದ್ರಿ ಅಂತ ಹೇಳಿದ್ದೆ. ಸೊ ಕಾರ್ಯೇತರ ಅಂತ ಕೇಳ್ತಾ ಇದ್ದಾರೆ, ಕಾರ್ಯನಿರತ ಕೇಳ್ತಾ ಇಲ್ಲ. ಇದು ಕೂಡ ನಾವು ಆಲ್ರೆಡಿ ಹೇಳಿದ್ದೀವಿ 4 ಮಾರ್ಕ್ಸ್ಲಿ ಓದ್ರಿ ಅಂತೇಳಿ. ಆ್ಯಂಡ್ ವೆರಿ ವೆರಿ ಸಿಂಪಲ್, ನಿಯಂತ್ರಿಸುವಿಕೆ ಮಿತಿ ನೋಡಿ. ಸ್ಟಾರ್ಟಿಂಗ್ 6 ಪ್ರಶ್ನೆಗಳು ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಇಂಪಾರ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. 6 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸ್ಟಾರ್ಟಿಂಗನ್ನು 6 ಸಿಗ್ತಾ ಇದೆ ನಿಮಗೆ. ಅದಾದ ನಂತರ 33 ಇದು ಬಂಡವಾಳದ ಅವಶ್ಯಕತೆ, ಇದನ್ನ ಆಮೇಲೆ ಚರ್ಚೆ ಮಾಡ್ತೀನಿ. ಇದು ಕಾರ್ಯಶೀಲ ಬಂಡವಾಳ, ಸ್ಥಿರ ಬಂಡವಾಳ, ಇದನ್ನ ಆಮೇಲೆ ಚರ್ಚೆ ಮಾಡುವ. 34 ಮುದ್ರೆ, ಇದನ್ನು ಕೂಡ ನಾನು ಹೇಳಿಲ್ಲ. ನಾನು ಯಾವ್ದು ಹೇಳಿಲ್ಲ ಅದನ್ನು ಹೇಳಿಲ್ಲ ಅಂತ ಒಪ್ಕೊಳ್ತೀನಿ. ಆಮೇಲೆ 35 ಇದನ್ನು ಹೇಳಿದ್ದೀನಿ ನಾನು, 35 ಕೂಡ ನಾನು ಹೇಳಿದ್ದೀನಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ನಡುವಿನ ವ್ಯತ್ಯಾಸಗಳು, ಈ ಪ್ರಶ್ನೆಯನ್ನು ಕೂಡ ನಾನು ಓದ್ರಿ ಅಂತೇಳಿ ನಿಮಗೆ ಹೇಳಿದ್ನಿ, ಸಜೆಸ್ಟ್ ಕೂಡ ಮಾಡಿದ್ನಿ 4 ಮಾರ್ಕ್ಸ್. 7ನೇ ಕ್ವಶನ್ ಇದು. ಬಳಕೆದಾರರ 4 ಹಕ್ಕುಗಳು, ಇದು ಫಿಕ್ಸ್ ಕ್ವಶನ್ ಆಗಿತ್ತು. ಹಕ್ಕುಗಳು ಅಥವಾ ಜವಾಬ್ದಾರಿ ಎರಡರಾಗ ಒಂದು ಓದ್ರಿ, 2 ಓದ್ರಿ ಅಂತ ಹೇಳಿದ್ನಿ. ಸೊ 8 ಪ್ರಶ್ನೆಗಳು, ನೀವು ಎಕ್ಸಾಮ್ ಬರಬೇಕಾಯ್ದು 6 ಪ್ರಶ್ನೆಗಳು, ನಾನು ಕೊಟ್ಟಿರುವಂತಹ 8 4 ಮಾರ್ಕ್ಸಿನ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಇನ್ನು 8 ಮಾರ್ಕ್ಸಿಗೆ ಬರೋದಾದರೆ 8 ಮಾರ್ಕ್ಸ್ ಕೂಡ ಬಹಳ ಸಿಂಪಲ್ ಇತ್ತು. 37ನೇ ಕ್ವಶನ್ ನಾನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿಲ್ಲ, ಬಟ್ ಓದ್ರಿ ಅಂತ ಹೇಳಿದ್ನಿ. ಇದು ನಿರ್ವಹಣೆಯ ಕಾರ್ಯಗಳ ಬಗ್ಗೆ ಕೇಳ್ತಾ ಇದೆ, ಹಾಗಾದ್ರೆ ನಾನು ಇಂಪಾರ್ಟೆಂಟ್ ಕನ್ಸಿಡರ್ ಮಾಡಲ್ಲ. ಓಕೆ, ಬೇಡ ಬಿಡ್ರಿ, ನಮ್ಮ 3 ಕ್ವಶನ್ಸ್ ಬೇಕಲ್ಲ. ಔಪಚಾರಿಕ ಸಂಘಟನೆ, ಅನೌಪಚಾರಿಕ ಸಂಘಟನೆ ಓದ್ರಿ, ನಾನು ಹೇಳಿಲ್ಲ, ಅಲ್ಲಿ ಇಂಪಾರ್ಟೆಂಟ್ ಸಜೆಸ್ಟ್ ಮಾಡಿಲ್ಲ, ಅದು ಬಂದದ, ಸೊ ಬಿಟ್ಟು ಬಿಡುವ. ಬಟ್ 39ನೇ ಕ್ವಶನ್ ಹಿಡ್ಕೊಂಡು ಇವೆಲ್ಲವೂ ಕೂಡ ನಾನು ಹೇಳಿರುವಂಥ ಕ್ವಶನ್. 39 ಆಯ್ಕೆ ಪ್ರಕ್ರಿಯೆಯಲ್ಲಿನ ಹಂತ ಓದ್ರಿ ಅಂತ ಹೇಳಿದ್ನಿ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಹಂತ, ಆಯ್ಕೆ ಪ್ರಕ್ರಿಯೆ ಹಂತಗಳನ್ನು ಓದ್ರಿ ಅಂತ ಹೇಳಿದ್ನಿ. ಸೊ ಆಯ್ಕೆ ಪ್ರಕ್ರಿಯೆದ ನಿರ್ದೇಶಿಸುವಿಕೆ ತತ್ವಗಳನ್ನು ಕೂಡ ಹೇಳಿದ್ದೀನಿ, ಅದು ಕೂಡ ಅದ. ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶ, ಇದನ್ನೂ ಕೂಡ ಓದ್ರಿ ಅಂತ ಹೇಳಿದ್ನಿ. ಸೊ 3 ಕ್ವಶನ್ಸ್ ನಾವು ಕೊಟ್ಟಿರೋ ಪ್ರಶ್ನೆಗಳು ಇದೆ. 4 ಮಾರ್ಕ್ಸ್ನಲ್ಲಿ 8 ಪ್ರಶ್ನೆಗಳು ನಾವು ಕೊಟ್ಟಿರೋದು ಬಂದದ. 2 ಮಾರ್ಕ್ಸ್ನಲ್ಲಿ 6 ಕ್ವಶನ್ಸ್ ನಾವು ಕೊಟ್ಟಿರೋದು ಬಂದದ. 2 ಮಾರ್ಕ್ಸ್ನಲ್ಲಿ 6 ಕ್ವಶನ್ಸ್, 4 ಮಾರ್ಕ್ಸಲ್ಲಿ 8 ಕ್ವಶನ್ಸ್, 8 ಮಾರ್ಕ್ಸ್ನಲ್ಲಿ 3 ಕ್ವಶನ್ಸ್ ನಾವು ಕೊಟ್ಟಿರೋದು ಬಂದದ. ಸೊ 1 ಮಾರ್ಕ್ ಆಬ್ಜೆಕ್ಟಿವ್ಸ್ನ ಕೂಡ ಆ ಕಡೆ ಒಂದು 10-12 ಮಾರ್ಕ್ಸ್ ಸಿಗ್ತದೆ. ಆಮೇಲೆ 80 ಔಟ್ ಆಫ್ 80 ಚಾನ್ಸಸ್ ಜಾಸ್ತಿ ಅದ ಇಲ್ಲಿ ಬಹಳ ವಿದ್ಯಾರ್ಥಿಗಳಿಗೆ. ಬಿಕಾಸ್ ಎಷ್ಟೋ 80 ಔಟ್ ಆಫ್ 80 ಮಾಡುವಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ, ಈ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ನಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ರು. ಬಟ್ ಈ ಸಲ ಕ್ವಶನ್ ಪೇಪರ್ ಡೆಡ್ ಈಸಿ ಅದ. ಸ್ಟಾರ್ಟಿಂಗ್ ಏನು 20 ಕ್ವಶನ್ಸ್ ಅದಲ್ಲ, ಮಲ್ಟಿಪಲ್, ಮ್ಯಾಚ್ ದಿ ಫಾಲೋವಿಂಗ್, ಫಿಲ್ ಇನ್ ದ ಬ್ಲಾಂಕ್ಸ್, ಇವೆಲ್ಲವೂ ಕೂಡ ಈಸಿ ಅದ. ಸೊ 80 ಔಟ್ ಆಫ್ 80 ಬಹಳಷ್ಟು ಜನ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ರಿಸಲ್ಟ್ಸ್ಗೆ ನಿಮಗೆ ಶುಭ ಹಾರೈಸ್ತೀನಿ. ಸೊ ಈ ಬಿಸ್ನೆಸ್ ಸ್ಟಡಿ ಮುಗಿತು, ಈಗ ಕೀ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಇದಾದ ನಂತರ ಅಕೌಂಟೆನ್ಸಿ ನಮ್ಮ ಟಾರ್ಗೆಟ್ ಆಗಿರಬೇಕು. ಹಿಸ್ಟ್ರಿ ಅದ, ಪೊಲಿಟಿಕಲ್ ಅದ, ಫಿಸಿಕ್ಸ್ ಅದ. ಇದಾದ ನಂತರ 10ನೇ ತಾರೀಕಿಗೆ ಅಕೌಂಟೆನ್ಸಿ ಪೇಪರ್ ಮುಗಿಯೋ ತನಕ ನಿಮ್ಮ ಜೊತೆ ನಾನು ಇರ್ತೀನಿ. ಸೊ ಎವ್ರಿ ಡೇ ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಂತ ಥಿಯರಿ ಕ್ವಶನ್ಸ್ಗಳನ್ನು ಕೂಡ ಅನಲೈಸ್ ಮಾಡ್ಕೊತ ಹೋಗುವ. ಸೊ ಮುಂದೆ ಏನಾಗ್ತದಪ್ಪ ಅಂದ್ರೆ ಕೀ ಆನ್ಸರ್ಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡೋದಾದ್ರೆ ಇಂಗ್ಲೀಷ್ ಮೀಡಿಯಮ್ ಕೂಡ ಸೇಮ್. ಅಗೇನ್ ಐ ಹ್ಯಾವ್ ಗಿವನ್ ಎವ್ರಿಥಿಂಗ್, ವಾಟ್ ಎವರ್ ಕ್ವಶನ್ಸ್ ಐ ಹ್ಯಾವ್ ಗಿವನ್, ಆಲ್ ಕ್ವಶನ್ಸ್ ಹ್ಯಾವ್ ಕಮ್. ಐ ವಿಲ್ ಕಮ್ ಡೈರೆಕ್ಟ್ಲಿ ಟು 4 marks category. See, in 4 marks category I have given FW Taylor's principle, that has come. Business environment importance, that also has come. I will make the key answer afterwards. Features of planning has come. Off the job controlling, all these 3 questions I have given already. So starting 6 questions were given by our channel itself. Rights of consumers, this was one of the important. Difference between advertising and personal selling, this question has also been provided by our channel. Coming to 8 marks category, question number 39, 40, 41, all these 3 questions I have shared as important in 8 marks category. If you do not believe, you can go and check the video of 8 marks important questions. There you can observe these 3 questions. Selection procedures, principles of directing, factors affecting price determination. I have given all these 3 questions. Okay, within 30 or 35 minutes I will upload the key answers of business study 2nd PUC 2025. So please keep supporting us, please keep watching Vikas Commerce Tutorials. Thank you.